ಇಂದು ಮೇ 26ನೇ ತಾರೀಕು. ಮೇ 26. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ ಒಂದು ಆಶ್ಚರ್ಯದ ವಿಷಯ ಅಂದರೆ, ಏಪ್ರಿಲ್ ತಿಂಗಳದಲ್ಲೇ ಏಪ್ರಿಲ್ 12, 13 ಅಲ್ಲೇ ಪತಿ ಪತ್ನಿಯರು ಅಥವಾ ಪತ್ನಿ ಪತಿಯರ ಗುಣಧರ್ಮಗಳ ಅನ್ಯೋನ್ಯ ಸಂಬಂಧದ ಕುರಿತು ಒಂದು ಉಪದೇಶದ ಮಾತುಗಳನ್ನು ಮಾರುಸ್ ಅವರು ಬರೆದು ಇರಿಸಿದ್ರು. ಅದರ ವಾಚನ ಮಾಡಿದ್ದೆ. ಇವತ್ತು ಮತ್ತೆ ಅದೇ ಇದು ಪತಿ ಹಾಗೂ ಪತ್ನಿಯರ ಸಂಬಂಧದ ಬಗ್ಗೆ ಒಂದೊಂದು ದಿವಸ. ಇವತ್ತು ಪತಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಮಾರಸರು. ನಾಳೆ ಪತ್ನಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪತ್ನಿಯನ್ನು ಉದ್ದೇಶಿಸಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಲ್ಲಿ 9 ಪ್ರಶ್ನೆಗಳಿವೆ. ಇವತ್ತು ಪತಿಯನ್ನು ಕುರಿತು ಪ್ರಶ್ನೆಗಳನ್ನು ಕೇಳ್ತಾರೆ. ಅವು ಯಾವುವು? ಇಂಗ್ಲೀಷ್ ಓದು, ನಂತರದಲ್ಲೇ ಅದರ ಒಂದು ಪುಟ್ಟ ಭಾವಾರ್ಥ. ಶಿರೋನಾಮೆ ಏನಿದೆ? ಆರ್ ಯು ಎ ಗುಡ್ ಹಸ್ಬೆಂಡ್? ಆರ್ ಯು ಎ ಗುಡ್ ಹಸ್ಬೆಂಡ್? Both husband and wife are equally responsible for happiness in marriage. Here are few questions set to help the husband to examine himself. They will show how he can be a more considerate partner and increase the happiness of his marriage. ಪ್ರಶ್ನೆಗಳು. Do you remember to tell her that you love her? Are you affectionate as you were before marriage? Do you compliment her for good meals, household, or other achievements? 4ನೇದು. Do you try to share her enthusiasms even if they aren't yours? 5. When you have a disagreement, can you reach a compromise? 6. Do you help her fight her own battle? 7. Do you occasionally plan entertainment that she enjoys even though it is not your favorite? 8. Has your wife a specific amount of money to spend without explanation? 9th, the last one. Do you respect her affection for her family and friends even though you do not care for them? If you answered yes to these questions honestly, you rate well as a good husband. Are you a good husband? ನೀವು ಒಳ್ಳೆಯ ಪತಿಯೇ? ಗಂಡ ಹೆಂಡತಿ, ಪತಿ ಪತ್ನಿ ಇಬ್ಬರೂ ಒಂದು ಸಂತೋಷದ ವಿವಾಹದ ಒಂದು ಹಾದಿಯಲ್ಲಿ ಇಬ್ಬರು ಸಮಾನರು, ಜವಾಬ್ದಾರರು ಅಂತ ಹೇಳ್ತಾರೆ. ಪ್ರಾರಂಭ ಮಾಡ್ತಾರೆ. ಆಮೇಲೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ಪ್ರಶ್ನೆಗಳಿವೆ ಇಲ್ಲಿ. ಈ ಪ್ರಶ್ನೆಗಳು ಯಾರಿಗಿವೆ? ಪತಿಗಾಗಿ ಇವೆ, ಗಂಡನಿಗಾಗಿ ಇವೆ. ಇವೇನು ತೋರಿಸ್ತಾವಂದ್ರೆ,
ನೀವು ನಿಮ್ಮ ಜೊತೆಗಾರರ ಸಂಗಡ ಯಾವ ರೀತಿ ಇರುತ್ತೀರಿ, ಅಷ್ಟೇ ಅಲ್ಲದೆ ಮತ್ತೆ ಆ ನಿಮ್ಮ ಇಬ್ಬರ ಸಂಗಡ ಯಾವ ರೀತಿಯ ಸಂತೋಷವು ವರ್ಧಿಸುತ್ತದೆ, ಹೆಚ್ಚಾಗುತ್ತದೆ ಎಂಬುದನ್ನು ಈ 9 ಪ್ರಶ್ನೆಗಳು ತೋರಿಸುತ್ತವೆ. ಅವು ನೀವು ಕೊಡುವ ಉತ್ತರ ಒಪ್ಪಿಕೊಳ್ಳುವ ರೀತಿಯಲ್ಲಿ ಅವು ತೋರಿಸುತ್ತವೆ. 1ನೇ ಪ್ರಶ್ನೆ, ನೀವು ನಿನ್ನನ್ನು ನಾನು ಪ್ರೀತಿಸುತ್ತೇನೆ ಅಂತ ಹೇಳುವುದನ್ನು ನೆನಪಿಸಿಕೊಳ್ಳುತ್ತೀರಾ? ಆಶ್ಚರ್ಯ, ಗುಡ್. 2ನೇ ಪ್ರಶ್ನೆ, ನೀವು ಲಗ್ನಕ್ಕಿಂತ ಮುಂಚೆ ನಾವು ಕನ್ಯಾ ನೋಡ್ತೇವೆ, ಎಷ್ಟು ಚಂದ ಇದ್ದಾಳಲ್ಲ, ಎಷ್ಟು ಚಲೋ ಇದ್ದಾಳಲ್ಲ, ಎಷ್ಟು ಅನುರೂಪರಾಗಿದ್ದಾಳ ಅಂತ ಪ್ರೀತಿಯನ್ನು ತೋರಿಸ್ತೀರಿಯೇ, ಅದೇ ಒಂದು ಆ ಮಮತೆ ಮುಂದುವರೆದಿದೆಯಾ? 3ನೇದ್ದು, ನಿಮ್ಮ ಪತ್ನಿ ಒಂದು ಚೆನ್ನಾಗಿ ಅಡಿಗೆಯನ್ನು ಮಾಡ್ತಾ ಇದ್ದಾಳೆ, ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ, ಇನ್ನೂ ಏನೇನೋ ಚೆನ್ನಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾಳಲ್ಲ, ಅದನ್ನು ಕುರಿತು ನೀವು ಆಕೆಯನ್ನು ಅಭಿನಂದಿಸುತ್ತೀರಾ? 4ನೇದ್ದು, ಅವಳ ಹತ್ರ ಏನೋ ಒಂದು ಉತ್ಸಾಹ ಇರುತ್ತೆ, ನಿಮ್ಮ ಹೆಂಡತಿ ಹತ್ರ. ನಿಮ್ಮ ಹತ್ರ ಅದು ಇರೋದಿಲ್ಲ, ಆದರೂ ಸಹ ನೀವು ಅವಳ ಉತ್ಸಾಹವನ್ನು ಮೆಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಉತ್ಸಾಹವನ್ನು ಮೆಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಅವಳ ಉತ್ಸಾಹವನ್ನು, ನಿಮ್ಮ ಪತ್ನಿಯ ಉತ್ಸಾಹವನ್ನು. 5ನೇದ್ದು, ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಬಂದಾಗ ಏನೋ ಆ ಭಿನ್ನಾಭಿಪ್ರಾಯ ಉಂಟಾದಾಗ ನೀವು ರಾಜಿ ಮಾಡಿಕೊಳ್ಳುವುದು ಸಾಧ್ಯವಿದೆ ಎಂದು ನಿಮಗೆ ಅನಿಸುತ್ತದೆಯಾ? ಮತ್ತು ನೀವು ರಾಜಿ ಮಾಡಿಕೊಳ್ಳುತ್ತೀರಾ? 6ನೇದ್ದು, ಇನ್ನು ನಿಮ್ಮ ಹೆಂಡತಿ ಯಾವ್ಯಾವ ಸಂದರ್ಭಗಳಲ್ಲಿ ಒಂದು ಸ್ವಲ್ಪ ಗೊಂದಲದಲ್ಲಿ ಬಿದ್ದಿರ್ತಾಳೆ, ಒಂದು ಸ್ವಲ್ಪ ಗೊಂದಲದಲ್ಲಿ ಸಂಘರ್ಷದಲ್ಲಿ ಬಿದ್ದಿರ್ತಾಳೆ. ಬಾಜು ಮನೆಯವ್ರ ಜೊತೆ ಆಗಲಿ, ವ್ಯಾಪಾರಸ್ಥರ ಜೊತೆಯಲ್ಲಿ ಆಗಲಿ, ಏನೋ ಒಂದು ಗೊಂದಲದಲ್ಲಿ ಬಿದ್ದಾಗ ನೀವು ಅವಳ ಸಹಾಯಕ್ಕೆ ನಿಲ್ಲುತ್ತೀರಾ? ಅವಳ ಸಹಾಯಕ್ಕೆ ನಿಲ್ಲುತ್ತೀರಾ? ಇನ್ನು 7ನೇದ್ದು, ನೀವು ಆಕೆಗೆ ಹುರುಪು ಕೊಡಲಿಕ್ಕೆ, ಒಂದು ಉತ್ಸಾಹವನ್ನು ತುಂಬಲಿಕ್ಕೆ ಅಂತ ತಿಳ್ಕೊಡ್ರಿ, ಒಂದು ಮನೋರಂಜನೆಯ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತೀರಾ? ಸಾಂದರ್ಭಿಕವಾಗಿ ಆಕೆಗೆ ಪ್ರೀತಿಯ ಒಂದು ಮನೋರಂಜನೆಯ ಸಂತೋಷವನ್ನು ನೀಡುವ ಒಂದು ಕಾರ್ಯಕ್ರಮವನ್ನು, ಸಿನಿಮಾಕ್ಕೆ ಹೋಗೋದಾಗಲಿ, ಪೇಟೆಗೆ ಹೋಗೋದಾಗಲಿ, ಅದನ್ನು ಖರೀದಿ ಮಾಡೋದಾಗಲಿ, ಅಂಥದ್ದೇನಾದ್ರು ಮಾಡ್ತೀರಾ? ಅಕಸ್ಮಾತ್ ಅದು ನಿಮಗೆ ಸೇರದಿದ್ದರೂ ಕೂಡ ನೀವು ಅವಳಿಗಾಗಿ ಮಾಡುತ್ತೀರಾ? ಇನ್ನು 8ನೇದಾಗ, ನಿಮ್ಮ ಹೆಂಡತಿ ಹತ್ತಿರ ಕೆಲವಷ್ಟು ಹಣವನ್ನು ನೀವು ಇರಿಸಿಕೊಂಡು ಆಕೆ ತನ್ನ ಮನಸ್ಸಿಗೆ ಬಂದಂಗೆ ಖರ್ಚು ಮಾಡಲಿ, ತನ್ನ ಮನಸ್ಸಿಗೆ ಬಂದನ್ನು ಖರ್ಚು ಮಾಡಲಿ. ಆಕೆ ನಿಮಗೆ ಯಾವುದೇ ನಾನು ಹಣವನ್ನು ಎಲ್ಲಿ ಖರ್ಚು ಮಾಡಿದೆ, ಏನು ಮಾಡಿದೆ ಅಂತ ವಿವರವನ್ನು ನೀಡುವುದಿಲ್ಲ, ಅದನ್ನು ನೀವು ಒಪ್ಪಿಕೊಳ್ಳುತ್ತೀರಾ? ಇದು 8. ನಿಮಗೆ ಹೇಳಲಿಕ್ಕಿಲ್ಲ, ಆಕೆ ಖರ್ಚು ಮಾಡಿಬಿಡ್ತಾಳೆ ಎದಕ್ಕೆ ಬೇಕು ಅದಕ್ಕೆ. ಇನ್ನು 9ನೇದು ನೋಡಿರಿ, ನಿಮ್ಮ ಹೆಂಡತಿಗೆ ತವರು ಮನೆ, ಕುಟುಂಬ, ಸ್ನೇಹಿತರ ಬಳಗ ಇದ್ದೇ ಇರುತ್ತೆ. ನೀವು ಅದನ್ನು ಗೌರವದಿಂದ ಕಾಣ್ತೀರಾ? ಅಕಸ್ಮಾತ್ ನೀವು ಅಷ್ಟೊಂದು ಅವರ ಬಗ್ಗೆ ಕಾಳಜಿಯನ್ನು ಹೊಂದಿರಲಿಕ್ಕಿಲ್ಲ, ಆದರೆ ಗೌರವದಿಂದ ಅವಳ ಆ ತವರು ಮನೆ, ಅವರ ಬಂಧು ಬಳಗವನ್ನು, ಅವಳ ಸ್ನೇಹಿತರನ್ನು ನೀವು ಗೌರವದಿಂದ ಕಾಣ್ತೀರಾ? ಈ ಎಲ್ಲ 9 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು. ಹೌದು ಅಂದಾಗ ಮಾತ್ರ, ಅದು ಹೆಂಗನ್ಬೇಕು, ನೀವು ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಾಗ ಮಾತ್ರ ನೀವು ಉತ್ತಮ ಗುಣದ
ಪತಿ. ಎಲ್ಲರಿಗೂ ನಮಸ್ಕಾರ.